ಈ ವಿಡಿಯೋದಲ್ಲಿ ಯಾವ ಥರ ಟ್ರಾನ್ಸಿಷನ್ನ ವೀಡಿಯೋಲಿ ಅಪ್ಲೈ ಮಾಡೋದು ಅಂತ ನೋಡೋಣ. ಫಸ್ಟ್ ಟ್ರಾನ್ಸಿಷನ್ ಅಂದರೆ ಏನು ಅಂದರೆ, ನಾವು ತುಂಬ ರೀಲ್ಸಲ್ಲಿ ಅಥವಾ ವೀಡಿಯೋಸಲ್ಲಿ ನೋಡಿರ್ತೀವಿ. ಒಂದು ಕ್ಲಿಪ್ಪಿಂದ ಇನ್ನೊಂದು ಕ್ಲಿಪ್ ಹೋಗೋಕ್ಕೆ ಆ ಜಂಪ್ ಕಟ್ನ ಅವಾಯ್ಡ್ ಮಾಡೋಕ್ಕೆ ನಾವು ಸಮಥಿಂಗ್ ಎಫೆಕ್ಟ್ಸ್ ಅಥವಾ ಆ ಥರ ಏನೋ ಆ್ಯಡ್ ಮಾಡಿರ್ತೀವಿ. ಅದನ್ನೇ ಟ್ರಾನ್ಸಿಷನ್ ಅಂತ ಕರಿತೀವಿ. ಇದನ್ನು ನಾವು ಮ್ಯಾನ್ಯುವಲ್ ಆಗು ಕ್ರಿಯೇಟ್ ಮಾಡ್ಬೋದು, ಅಥವಾ ಇದು ಪ್ರೀಮಿಯರ್ ಪ್ರೋದಲ್ಲಿ ತುಂಬ ಪ್ರೀಸೆಟ್ಸ್ ಇದೆ. ಲೈಕ್ ಅಂದರೆ ವೀಡಿಯೋ ಟ್ರಾನ್ಸಿಷನ್ ಪ್ರೀಸೆಟ್ಸ್ ಕೊಟ್ಟಿದ್ದಾರೆ. ಅದನ್ನು ನಾವು ಬೇಸಿಕ್ ತುಂಬಾ ಇದೆ. ಅದನ್ನು ಯಾವ ಥರ ನಾವು ಅಪ್ಲೈ ಮಾಡೋದು ನೋಡೋಣ. ನಾವು ಮ್ಯಾನ್ಯುವಲಾಗಿ ಯಾವ ಥರ ಕ್ರಿಯೇಟ್ ಮಾಡೋದಂದ್ರೆ ಮುಂದೆ ಫ್ಯೂಚರ್ ವೀಡಿಯೋಸಲ್ಲಿ ನೋಡೋಣ. ಸೊ ಇವಾಗ ನಾನು ಆಲ್ರೆಡಿ ವೀಡಿಯೋ ನಾನು ಇಂಪೋರ್ಟ್ ಮಾಡಿದ್ದೀನಿ. ಇಲ್ಲಿ ಎಫೆಕ್ಟ್ಸ್ ಇದಲ್ವ, ಎಫೆಕ್ಟ್ಸ್ ಪ್ಯಾನಲ್ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಲಾಸ್ಟಲ್ಲಿದೆ ನಾವು ಒಂದು ಫೋಲ್ಡರ್ ಥರ ವೀಡಿಯೋ ಟ್ರಾನ್ಸಿಷನ್ಸ್ ಅಂತ, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ತುಂಬಾ ಇದೆ. ಡಿಸಾಲ್ವ್ ಅಂದರೆ ಮತ್ತು ಸ್ಲೈಡು, ವೈಪ್ ಮತ್ತು ಝೂಮ್ ಅಂತ ಐತೆ. ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ, 2 ಕ್ಲಿಪ್ ಮಧ್ಯ ಅಲ್ಲಿ ನೋಡಿ, ಈ 2 ಕ್ಲಿಪ್ ಮಧ್ಯೆ ಇದೆ ಬಾ, ಇದ್ರ ಮಧ್ಯೆ ನಾನು ಡಿಸಾಲ್ವ್ ಹೋಗ್ಬಿಟ್ಟು ನಾನು ಅಲ್ಲಿ ಕ್ರಾಸ್ ಡಿಸಾಲ್ವ್ ಅಂತ ಅದನ್ನ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ. ಇವಾಗ ಏನಾಗುತ್ತೆ ಅಂದರೆ, ಇದೆರಡರ ಮಧ್ಯೆ ನಮ್ಮ ಟ್ರಾನ್ಸಿಷನ್ ಅಪ್ಲೈ ಆಯಿತು. ನೀವು ನಾರ್ಮಲಾಗಿ ನೋಡಿದ್ರೆ ಒಂದು ಕ್ಲಿಪ್ಪಿಂದ ಇನ್ನೊಂದು ಕ್ಲಿಪ್ಗೆ ಡೈರೆಕ್ಟ್ ಹೋಗುತ್ತೆ. ಅದನ್ನ ಜಂಪ್ ಕಟ್ ಅಂತ ಹೇಳ್ತೀವಿ. ಲೈಕ್ ನಾರ್ಮಲಾಗಿ ನೀವೇನೋ ಅಪ್ಲೈ ಮಾಡಿರೋ ಇದೆರಡು ಕ್ಲಿಪ್ ಮಧ್ಯ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ನಾನು ಕ್ರಾಸ್ ಡಿಸಾಲ್ವ್ ಅಪ್ಲೈ ಮಾಡಿ. ಸೊ ಇವಾಗ ನೀವು ಪ್ಲೇ ಮಾಡಿ ನೋಡಿದ್ರೆ ನೋಡಿ, ಆ ಕ್ಲಿಪ್ಪು ಈ ಕ್ಲಿಪ್ಪು ಸ್ಮೂತಾಗಿ ಒಂದು ಟ್ರಾನ್ಸಿಷನ್ ಆಯಿತು. ಅದನ್ನ ಕ್ರಾಸ್ ಡಿಸಾಲ್ವ್ ಅಂತ ಕರಿತೀವಿ. ಯಾಕೆಂದರೆ ಎರಡು ಕ್ಲಿಪ್ ಮಧ್ಯೆ ಲೈಕ್ ಒಪಾಸಿಟಿ ಡಿಕ್ರೀಸ್ ಆಗಿ ಇನ್ನೊಂದು ಕ್ಲಿಪ್ಪು ಒಪಾಸಿಟಿ ಇನ್ಕ್ರೀಸ್ ಆಗುತ್ತೆ. ಇದು ತುಂಬ ಕಾಂಪ್ಲಿಕೇಟ್ ಮಾಡೋದು ಇದೆಲ್ಲ ಬೇಕಾಗಿಲ್ಲ. ಸೊ ನೀವು ಸುಮ್ಮನೆ ಒಂದೊಂದು ಅಪ್ಲೈ ಮಾಡಿದ್ರೆ ಸಾಕು. ಕ್ರಾಸ್ ಡಿಸಾಲ್ವ್ ಆಯ್ತು. ನೆಕ್ಸ್ಟು ಅಡಿಟಿವ್ ಡಿಸಾಲ್ವ್ ಅಂತ ಐತೆ, ಅದನ್ನ ಅಪ್ಲೈ ಮಾಡಿ ನೋಡಿ. ಇದೇ ಥರ ನಿಮ್ಗೆ ತುಂಬ ಈ ಕಡೆ ಐತೆ ಅದು ವೈಪ್ ಅಂತ, ಇನ್ಸರ್ಟ್ ಅಂತ ಐತೆ. ಇದನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ. ಇದು ಯಾವ ಥರ ಆಗುತ್ತೆ ಟ್ರಾನ್ಸಿಷನ್ ಅಂತ, ಈ ಕಡೆ ಎಡ್ಜಿಂದ ಒಂಥರ ವೀಡಿಯೋ ರಿವೀಲ್ ಆಗೋ ಥರ ಬರುತ್ತೆ. ನೆಕ್ಸ್ಟು ಝೂಮ್, ಇದನ್ನು ಯೂಸ್ ಮಾಡಿ. ಇದು ಚೆನ್ನಾಗೈತೆ ಆ್ಯಕ್ಚುಲಿ, ನೀವು ತುಂಬ ವೀಡಿಯೋಸ್ಗೆ ಯೂಸ್ ಮಾಡ್ಬೋದು. ಇದು ಕ್ರಾಸ್ ಝೂಮ್ ಅಂತ, ಲೈಕ್ ಝೂಮ್ ಆಗಿ ನೆಕ್ಸ್ಟ್ ವೀಡಿಯೋ ರಿವೀಲ್ ಆಗೋ ಥರ. ಇದು 2 ಕ್ಲಿಪ್ ಮಧ್ಯ ಅಪ್ಲೈ ಮಾಡಬೇಕು ಅಂತಲೇ ಇಲ್ಲ. ಆ್ಯಕ್ಚುಲಿ ನೀವು ಸ್ಟಾರ್ಟಿಂಗ್ ನೋಡಿದರೆ ಎಷ್ಟೊಂದು ತುಂಬ ವೀಡಿಯೋಸಲ್ಲಿ, ಮೂವೀಸಲ್ಲಿ ನೀವು ಆ್ಯಕ್ಚುಲಿ ಎಂಟ್ರಿ ಸೀನ್ ಅಂದರೆ ಫಸ್ಟು ರಿವೀಲ್ ಆಗೋ ಸೀನ್ ಯಾವ ಥರ ಅಂದರೆ ಫುಲ್ ಬ್ಲ್ಯಾಕಿಂದ ಒಪಾಸಿಟಿ ಅಂದರೆ ಟ್ರಾನ್ಸ್ಪರೆನ್ಸಿ ಇನ್ಕ್ರೀಸ್ ಆಗುತ್ತೆ, ವೀಡಿಯೋ ರಿವೀಲ್ ಆಗುತ್ತೆ. ಸೊ ಅದು ನೀವು ಮಾಡ್ಬೋದು. ಅದನ್ನು ಅಷ್ಟೇ ಕ್ರಾಸ್ ಡಿಸಾಲ್ವ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ಸ್ಟಾರ್ಟಿಂಗ್. ಇವಾಗ ನೋಡಿ ಫುಲ್ ಬ್ಲ್ಯಾಕ್ ಸ್ಕ್ರೀನ್ ಐತೆ. ಇವಾಗ ಪ್ಲೇ ಮಾಡಿದ ತಕ್ಷಣ ನೋಡಿ, ಆ ಬ್ಲ್ಯಾಕಿಂದ ವೀಡಿಯೋ ಸ್ವಲ್ಪ ರಿವೀಲ್ ಆಗೋ ಥರ ಐತೆ. ನೀವು ಎಂಡ್ ಕ್ಲಿಪ್ಪಲ್ಲಿ ಹಾಕ್ಬೋದು. ಲೈಕ್ ಯಾವುದೋ ಒಂದು ವೀಡಿಯೋ ಮುಗಿಯೋ ಹಂಗಂದರೆ ಎಂಡ್ ಬರ್ತಿದೆ ಅಂದರೆ ನೀವು ಅದಲ್ಲಿ ಕ್ರಾಸ್ ಡಿಸಾಲ್ವ್ ಅಪ್ಲೈ ಮಾಡಿದ್ರೆ ಹಂಗೆ ಟ್ರಾನ್ಸ್ಪರೆನ್ಸಿ ಕಡಿಮೆ ಆಗ್ತಾ ವೀಡಿಯೋ ಎಂಡ್ ಆಗೋ ಥರ. ಸೊ ವೀಡಿಯೋ ಟ್ರಾನ್ಸಿಷನ್ ಇಷ್ಟೇ ಸಿಂಪಲ್, ನಿಮ್ಗೇನಿಲ್ಲ. ಇಲ್ಲಿ ಟ್ರಾನ್ಸಿಷನ್ಸ್ ಅವರೇ ಕೊಟ್ಟಿರ್ತಾರೆ, ಪ್ರೀಸೆಟ್ಸ್ ಇರ್ತಾರೆ. ಇನ್ನೂ ತುಂಬ ಇದೆ. ಇದು ನಾನು ಸುಮ್ಮನೆ ಸ್ವಲ್ಪ ತೋರಿಸಿದ್ದು, ಯಾವುದೋ ಮೇಜರ್ ಯೂಸ್ ಮಾಡ್ತಾರೆ ಅದು ಮಾತ್ರ. ಇನ್ನೂ ತುಂಬಾ ಇದೆ. ಇದರಲ್ಲಿ ನೀವು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ಒಂದೊಂದು ಹಾಕಿ ನೋಡಿದ್ರೆ ಒಂದೊಂದೇ ಏನು ಮಾಡುತ್ತೆ ಅಂತ ಗೊತ್ತಾಗುತ್ತೆ. ಇನ್ನೂ ನಾವು ಮ್ಯಾನ್ಯುವಲಾಗಿ ಕ್ರಿಯೇಟ್ ಮಾಡ್ಬೋದು. ಅದು ಲೈಕ್ ಮುಂದೆ ಫ್ಯೂಚರ್ ವೀಡಿಯೋಸಲ್ಲಿ ನೋಡೋಣ. ಈಗಲೇ ನೋಡಿದ್ರೆ ಸ್ವಲ್ಪ ಕಾಂಪ್ಲಿಕೇಟ್ ಥರ ಅನಿಸುತ್ತೆ. ಸೊ ಮುಂದೆ ವೀಡಿಯೋಸ್ ಇದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ಅಡ್ಜಸ್ಟ್ಮೆಂಟ್ ಲೇಯರ್ ಅಂದ್ರೇನು, ಅದು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ನೋಡೋಣ.